ಈಗ ಕನಸು ಹೊತ್ತು ನೀವು ಜೀವನದಾಗ ಮುಂದೆ ಹೋಗ್ತಿರ್ತೀರಿ. ನಿಮ್ಮ ಆಗದೇ ಇರುವವರು ನೀವು ಮುಂದೆ ಹೋಗಬಾರ್ದು ಅಂತ ನಿಮಗೆ ಮಾಟ ಮಂತ್ರ ಮ್ಯಾಜಿಕ್ ಎಲ್ಲ ಮಾಡಿಸ್ತಾರೆ. ಅದನ್ನು ಐಡೆಂಟಿಫೈ ಮಾಡಾಕ ಇಲ್ಲಿ ಅರಿಶಿನ ಪುಡಿ ನೀವು ಹೆಂಗೆ ಆಗೈತೆ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಕೈತಿ. ಅರಿಶಿನ ಪುಡಿ ಒಳಗಡೆ ಇಲ್ಲಿದೆ ನೋಡಿ, ಅರಿಶಿನ ಪುಡಿ ಇದೆ ಹೌದಾ. ಈಗ ಎಲ್ಲರಿಗೂ ನಾನು ಅರಿಶಿನ ಪುಡಿ ಹಾಕ್ತೀನಿ. ಈಗ ಎಲ್ಲರ ಕಡೆಗೂ ಕೈಯಾಗ ಅರಿಶಿನ ಪುಡಿ ಹಾಕೀನಿ ಹೌದಾ. ಇಲ್ಲಿ ನೀರು ಐತಿ ಹೌದಾ, ನೀರು ಹೌದಾ, ಕುಡಿಯೋ ನೀರು. ಈಗ ನಿಮ್ಮ ಕೈಗೆ ನಾನು ನೀರನ್ನು ಹಾಕ್ತೀನಿ. ಈಗ ಎರಡೂ ಕೈಯನ್ನು ಉಜ್ಜ್ರಿ, ಈಗ ಹಗುರಿಗೆ ಉಜ್ಜ್ರಿ. ಜೋರಾಗಿ ಉಜ್ಜ್ರಿ. ಕೈ ತೋರಿಸ್ರಿ. ಬಾ 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 ನಿನಗೆ ಇಲ್ಲೋಡು ಮರಯ್ಯ ಹೆಂಗೆ ಮಾಟ ಮಾಡಿಸ್ಯಾರಂದ್ರೆ ರಕ್ತ ಕಾರಿ ಸಾಯ್ಬೇಕು ನೀನು ನೋಡಿ. ರಕ್ತ ಕಾರಿ ಸಾಯ್ಬೇಕು ಹಂಗೆ ಮಾಡಿಸ್ಬಿಟ್ರೆ ನಿನಗೆ. ನಿನಗೆ ಆಗದೇ ಇರೋರು ನೀನು ಮುಂದೆ ಹೋಗಬಾರ್ದು, ನಿನಗೆ ಜೀವನದಾಗ ಇದಾಗಬಾರ್ದು ಅಂತ ನಿನಗೆ ಏನು ಮಾಡ್ಯಾರ ಅಂದ್ರೆ ನೋಡಿ, ಇವ್ರಿಗೆ ಯಾರಿಗೂ ಆಗಿಲ್ಲ ನೋಡಿ. ಇದ್ರಾಗ ಇದರಿಂದ ಅರಿಶಿನ ಪುಡಿ ಹಾಕೀನಿ ನಾನು ನಿಮಗೆ. ಅದು ನಿನ್ನ ಕೈಯಾಗ ನಿನಗೆ ಒಬ್ಬಂಗ ಮಾಟ ಮಾಡಿಸ್ಯಾರ ನೋಡು. ಯಾಕೆ ಸರ್? ನೀ ಮುಂದೆ ಹೋಗ್ಬಾರ್ದಂತ, ಜೀವನ ಮುಂದೆ ಬರಬಾರ್ದು. ನೀ ಶಾನೆ ಇದ್ದಿದ್ದಿ, ಒಳ್ಳೆ ಇದ್ದಿ, 4 ಮಂದಿ ಜೊತೆಗೆ ಒಳ್ಳೆ ವ್ಯವಹಾರ ಇಟ್ಕೊಂಡಿದ್ದಿ, ಎಲ್ಲರ ಜೊತೆ ಬೆರಿತಿದ್ದಿ, ನೀವು ಓದುದ್ರ ಮುಂದದಿ, ಬರೀದ್ರ ಮುಂದದಿದ್ದಿ, ಎಲ್ಲ ನೋಡಿ ಸಹಿಸಲಾರ್ದಾರ ಮಾಡ್ಸ್ಯಾರ ನಿನಗೆ. ಹೆಂಗೆ ಸಾಧ್ಯ ಇದು? ಹಾಗಾದ್ರೆ ಇದನ್ನು ತೆಗಿಸ್ಬೇಕಲ್ಲ, ಹಾಗಾದ್ರೆ ದುಡ್ಡು ಬೇಕು, ಅದಕ್ಕೆ ಪೂಜೆ ಮಾಡಿಸ್ಬೇಕು, ಇದನ್ನ ಆ ಮಾಟ ಮಂತ್ರ ತೆಗಿಯಕ್ಕೆ ಒಂದಿಷ್ಟು ಇದನ್ನ ಮಾಡ್ಬೇಕಾಕೈತಿ, ದುಡ್ಡು ಕೊಡ್ಬೇಕಲ್ಲ. ಕೊಡ್ತೀಯಾ? ಹಾಂ ಹಾಗಾದ್ರೆ ಮಾಟ ಮಂತ್ರ ತೆಗಿಸ್ತೀವಿ, ಅದೇನು ದೊಡ್ಡ ಇಲ್ಲ. ನೀನು ತಯಾರಾಗಿ ನೀನು ನಿಲ್ಲೋಡಿಲ್ಲ, ನಿನ್ನ ಹಿಂದಿಂದ ಬಂದಿರ್ಬೇಕು ಅವ್ರು, ಹಂಗೆ ಮಾಡಿಕೊಡ್ತೀವಿ ನಾವು, ನೀ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾರೆ ನಿಮಗೆ. ಹಾಗಾದ್ರೆ ಇವ್ರ ಕೈ ಎಲ್ಲ ಹಳದಿ ಆಯ್ತು, ಇವನ ಕೈ ಮಾತ್ರ ಕೆಂಪಾತು. ಯಾಕೆ ಸಾಧ್ಯ? ಹಂಗೆ ಆಯಿತು? ಒಂದೇ ಇದರಲ್ಲಿ ಹಾಕಿರ್ತಕ್ಕಂಥದ್ದು. ನೋಡಿ ಏನು ಮಾಡಿದ್ವಿ ನಾವು ಅಂದ್ರೆ ಇದ್ರಾಗ ಒಂದು ಕೈ ಚಳಕ ಐತಿ. ನಿಮ್ಮೆಲ್ಲರಿಗೂ ಅರಿಶಿನ ಪುಡಿ ಅಷ್ಟ ಹಾಕಿನಿ ನಾನು. ಇವನಿಗೆ ಸಾಬೂನು ಪುಡಿ ಮಿಕ್ಸ್ ಇರ್ತಕ್ಕಂಥ ಅರಿಶಿನ ಪುಡಿ ಇದ್ರಾಗ ಒಂದು ಕಡೆ ಇಟ್ಕೊಂಡಿದ್ವಿ, ಅದನ್ನು ಅವ್ನಿಗೆ ಹಾಕಿದ್ವಿ. ಹಿಂಗೆ ಏನು ಮಾಡ್ತಾರಂದ್ರೆ ಜನರು, ನೀವು ಒಂದು 4 ಮಂದಿ ಹೋದಾಗ ಎಲ್ಲರಿಗೂ ಹಿಂಗೆ ಅರಿಶಿನ ಪುಡಿ ಕೊಡ್ತಾರೆ, ಒಬ್ಬ ಮಾತ್ರ ಸಬ್ಕಾರ್ ಪುಡಿ ಇದ್ದಿದ್ದು ಕೊಡ್ತಾರೆ. ಅವಾಗ ನಿಮ್ಗೇನು ಅನಿಸುತ್ತಿದ್ದು ನೋಡಿ, ಒಂದೋ ಇದರನ್ನು ಕೊಟ್ಟರು ಆದರೂ ನನಗೆ ಇದು ಮಾನಸಿಕವಾಗಿ ಕುಗ್ಗಿ ಹೋಗಿಬಿಡ್ತೀವಿ ನಾವು, ಮಾನಸಿಕವಾಗಿ ಕುಗ್ಗಿ ಹೋಗ್ತೀವಿ. ಅವಾಗ ಏನು ಮಾಡ್ತೀವಿ ನಾವು? ಭಯ ಬರ್ತೈತಿ, ಏನಾಗುತ್ತೋ ಏನಾಯ್ತು. ಅವಾಗ ಏನು ಮಾಡ್ತೀವಿ? ಅವ್ರ ಮೊರೆ ಹೋಗ್ತೀವಿ. ಅವಾಗ ಅದನ್ನು ಎನ್ಕ್ಯಾಶ್ಮೆಂಟ್ ಮಾಡಿಕೊಂಡು ನಿಮ್ಮಿಂದ ಏನು ಮಾಡ್ತಾರೆ ಅವ್ರು? ದುಡ್ಡು ತೆಗೆದುಕೊಂಡು ನಿಮಗೇನು ಮಾಡ್ತಾರಂದ್ರೆ ನಾವೆಲ್ಲ ಸೊಲ್ಯೂಷನ್ ಕೊಡ್ತೀವಿ, ನೀವೆಲ್ಲ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಆ್ಯಕ್ಚುಲಿ ಇದು ನಿಜವಾಗಿ ಈ ಥರ ಯಾವುದೇ ಮಾಟ ಮಂತ್ರ ಇವೇನದಲ್ಲ ಕೈ ಚಳಕದಿಂದ ಆಗ್ತಾ ಹೊರತು ಆ ರೀತಿಯಾಗಿ ಅವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಫಸ್ಟ್ ಇದರಿಂದ ಇರ್ತಕ್ಕಂಥ ವಿಜ್ಞಾನ ತಿಳ್ಕೊಂಡು ನಮ್ಮ ಮನಸ್ಸನ್ನು ಯಾವತ್ತೂ ಸದೃಢವಾಗಿಟ್ಕೋಬೇಕು. ಅದಕ್ಕೆ ಹೇಳ್ತಾರೆ ನೋಡ್ರಿ, ಆ್ಯಸ್ ಯು ಥಿಂಕಿಂಗ್ ಸೋಷಿಯಲ್ ಯು ವಿಲ್ ಬಿಕಮಿಂಗ್ ಅಂತ. ನೀವು ಹೆಂಗೆ ಆಲೋಚನೆ ಮಾಡ್ತೀರಿ ಹಂಗೆ ನೀವು ಭವಿಷ್ಯದಲ್ಲಿ ಆಗ್ತೈತಿ. ನಿಮ್ಮ ಭವಿಷ್ಯ ನಿಮ್ಮ ಅಂಗೈಯಲ್ಲಿಲ್ಲ, ನಿಮ್ಮ ಮುಂಗೈಯಲ್ಲಿದೆ ಅಂದ್ರೆ ವಿವೇಕಾನಂದರು ಹೇಳ್ತಾರೆ, ನಿಮ್ಮ ಭವಿಷ್ಯ ನಿಮ್ಮ ಅಂಗೈಯಲ್ಲಿಲ್ಲ, ನಿಮ್ಮ ಮುಂಗೈಯಲ್ಲಿದೆ ಅಂದ್ರೆ ಅರ್ಥ ನೀವು ಎಷ್ಟು ಎಫರ್ಟ್ ಹಾಕ್ತೀರಿ, ಎಷ್ಟು ಶ್ರಮ ಪಡ್ತೀರಿ, ಎಷ್ಟು ಒಳ್ಳೆ ಕೆಲಸ ಮಾಡ್ತೀರಿ, ಅವಾಗ ನಿಮ್ಗೆ ನಿಮ್ಮ ಭವಿಷ್ಯನೂ ಚೆನ್ನಾಗಿ ಆಗ್ತೈತಿ ಅಂತ. ಓಕೆ, ಸೊ ವಿಜ್ಞಾನ ಕಲಿಯೋಣ, ಪವಾಡ ತಿಳಿಯೋಣ, ಮೌಢ್ಯತೆ ಅಳಿಯೋಣ. ಓಕೆ, ಎಸ್, ಥ್ಯಾಂಕ್ ಯು.